ಹಾಸನ ರಾಷ್ಟ್ರೀಯ ಹೆದ್ದಾರಿಗಾಗಿ ರೈತರ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡಿದ್ದು ಗರಿಷ್ಠ ದರ ನಿಗದಿ ಮಾಡಿದರೆ ಎಲ್ಲಾ ರೈತರ ಒಗ್ಗೂಡಿ ಡಿಸಿ ಕಚೇರಿ ಮುಂದೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಸಿ ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಅವರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಭೂಮಿ ಕಳೆದುಕೊಂಡ ಸಂತ್ರಸ್ತ ಶಂಕರ್ ಮಾತನಾಡಿ, ಹಾಸನದಿಂದ ಉಳಿಯಾರು ಮಾರ್ಗವಾಗಿ ರಸ್ತೆ ಕಾಮಗಾರಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿಗೆ ಮುಂದಾಗಿದೆ. ಆದರೆ ರೈತರ ಜಮೀನಿಗೆ ಪರಿಹಾರವಾಗಿ ಒಳ್ಳೆಯ ಬೆಲೆ ನೀಡುವಲ್ಲಿ ವಿಫಲವಾಗಿದೆ ಎಂದು ಈ ಹಿಂದೆ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಗೆ ಉತ್ತಮ ಬೆಲೆ ನೀಡುವ ಭರವಸೆ ನೀಡಿತ್ತು. ಆದರೆ ಈಗ 1 ಕುಂಟೆಗೆ ಕೇವಲ 40,000 ನೀಡುವುದಾಗಿ ಹೇಳುತ್ತಿದ್ದಾರೆ ಎಂದು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಜಮೀನಿಗೆ ತುಂಬಾ ಕಡಿಮೆ ಬೆಲೆ ನಿಗದಿ ಮಾಡಿದೆ. ಕೂಡಲೇ ಜಿಲ್ಲಾಡಳಿತ ಈ ಬಗ್ಗೆ ಗಮನ ಹರಿಸಿ ಹೆಚ್ಚಿನ ಬೆಲೆ ನೀಡದೇ ಇದ್ದರೆ ನಾವು ಜಮೀನು ಬಿಟ್ಟುಕೊಡುವುದಿಲ್ಲ ಎಂದು ಇದೇ ವೇಳೆ ಎಪಿಎಂಸಿ ಮಾಜಿ ಅಧ್ಯಕ್ಷ ಲಕ್ಷ್ಮಣ್, ಗ್ರಾಮದ ಮಾಯಸಂದ್ರದ ಚಂದ್ರೇಗೌಡ, ತುದ್ದ ಗ್ರಾಮದ ಶಂಕರ್, ಮಹಲಿಂಗೇಗೌಡ, ಡಿಎನ್ ಸುರೇಶ್, ಬೀರೇಗೌಡ, ಕುಮಾರ್, ಪರಮೇಶ್, ವೆಂಕಟೇಶ್, ಜಯರಾಮ್, ಕಾರಿಗೌಡ, ಗುರುಸ್ವಾಮಿ, ಈರೇಗೌಡ ಇತರರು ಉಪಸ್ಥಿತರಿದ್ದರು. ಒಂದು ಅವಾರ್ಡನ್ನ ನಾವು ನಿಮ್ಮ ರೈತರನ್ನ ಕರೆದ್ಬಿಟ್ಟು ಅವಾರ್ಡ್ ಕೊಡ್ತೀವಿ, ನಾನೊಂದು ಕೋಟ್ ಮಾಡ್ತೀನಿ, ಆಮೇಲೆ ನಿಮ್ಮ ಮುಂದೆ ಏನು ಮಾಡ್ಬೇಕು ಅದನ್ನು ಮಾಡ್ತೀವಿ. ಕರೆದ್ಬಿಟ್ಟು ರೇಟ್ ಹೇಳ್ತೀನಿ. ಏನು ಅಲ್ಲಿ ಸೇಲ್ಸ್ ಆಗಿರುತ್ತೆ, ಏನು ಮಾರಾಟ ಆಗಿರುತ್ತೆ ಅದರ ಆಧಾರದ ಮೇಲೆ ಅವಾರ್ಡ್ನ ನಿಗದಿ ಮಾಡ್ತಾರಪ್ಪ. ಯಾರು SLO ಮಾಡ್ತಾರೆ. ಅವಾರ್ಡ್ ಮಾತಾಡಿದ ಅದಾದ್ಮೇಲೆ ನೀವು ಅವಾರ್ಡು ಸಾಕಾಗ್ಲಿಲ್ಲ ಅಂದರೆ ನಾನೇನು ಹೇಳಿದ್ದು, ನನಗಿನ್ನೂ ಚೆನ್ನಾಗಿ ನೆನಪಿದೆ, ನನ್ನ ಮಾತಿಗೆ ಇವಾಗಲೂ ಬಂದ ಅಲ್ಲಿ ಏನಾದರೂ ನಿಮಗೆ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ, ಅದು ಆ್ಯಸ್ ಪರ್ ಲಾ ಮಾಡಿಲ್ಲ ಅಂದರೆ ನನ್ನ ಕಡೆ ನೀವು ಅಪೀಲ್ ಆಗ್ಬೋದು ಅಂತ ಅದೇ ಕಣಪ್ಪ. ಅವರು ಏನು ತುಂಬಾ ನಮ್ಗೆ ಇರಿಟೇಟ್ ಮಾಡ್ತಾ ಇದ್ದಾರೆ ಮೇಡಮ್. ಏನಾಗಿದೆ ಮೇಡಮ್, ದುಡ್ಡ ಮತ್ತು ಇನ್ನೊಂದು ಅಲ್ಲಿವರೆಗೂ ಒಂದು ಪರ್ಲ ಒಂದೇ ಒಂದು ಪದ ಇದಕ್ಕೆ 1,30,30,000 ಕೆಳಗಡೆ 50,000 ಇವತ್ತು ಒಂದೇ ಪದ ಅಲ್ಲಲ್ಲ. ಒಂದು ನಿಮಿಷ, ಇವಾಗ ಇವ್ರು ಹೇಳಿದ್ದು 2013 ಫಿಕ್ಸ್ ಮಾಡಿದ್ದಾರೆ ಅಂತ ಹೇಳಿ. ನೀವು ಏನಾಗಿರುತ್ತೆ, ನಿಮ್ಮ ಗೈಡೆನ್ಸ್ ವ್ಯಾಲ್ಯೂ ತೆಗೆದು ನೋಡಿ. ಈ ಕಡೆ ಇರೋದೇ ಒಂದು ರೇಟ್, ಈ ಕಡೆ ಇರೋದೇ ಗೊತ್ತಿದೆಯಲ್ಲಪ್ಪ. ಅದಕ್ಕೆ ನಾವು ಆಗಿದೆ ಸಮಸ್ಯೆ ಆಗಿದೆ. ಒಂದೇ ರೇಟನ್ನು ಫಿಕ್ಸ್ ಮಾಡ್ಕೊಡಿ, ನಮಗೆ ಇಲ್ಲಿ ಏನು ಶಾಂತಿಗ್ರಾಮ ಇದು ಕೊಡ್ತೀವಿ ಅದೇ ರೇಟನ್ನು ಎಲ್ಲರಿಗೂ ಇದು ಫಿಕ್ಸ್ ಮಾಡ್ಕೊಡಿ ಅಂತ ಹೇಳ್ತಾರೆ. ಹಿರಿಯೂರು ಕಾರಿಡಾರ್ ಯೋಜನೆಯಡಿ ಭೂಮಿಯನ್ನು ಕಳ್ಕೊಳ್ತಕ್ಕಂತಹ ಸಂತ್ರಸ್ತರ ಹೋರಾಟ ಸಮಿತಿ ತುದ್ದ ಹೋಬಳಿ ರೈತರ ಒಂದು ಹೋರಾಟವನ್ನು ಮಾಡಬೇಕು ಅಂತೇಳಿ DC ಅವರು ಕೊಟ್ಟಂಥ ಭರವಸೆಯನ್ನು ಈಡೇರಿಸಿಲ್ಲ. ಮತ್ತು ನಮ್ಮ ಶಾಸಕರು ಕೂಡ ಹೇಳಿದರು, ಅದು ಕೂಡ ಭರವಸೆ ಈಡೇರಿಲ್ಲ. ಅದಕ್ಕೋಸ್ಕರ ನಾವೀಗ ಈ DC ಮೇಡಮ್ನವ್ರನ್ನ ಒಂದು ಸರಿ ಭೇಟಿ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಅವಾರ್ಡು ಭಾಳ ಕಡಿಮೆ ಅವಾರ್ಡನ್ನು ಕೊಟ್ಟಿದ್ದಾರೆ, ಅದು ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ಒಪ್ಪಿಗೆಯನ್ನು ಗಂಡಸಿನಲ್ಲಿ ನಡೆದಂಥ ಸಭೆಯಲ್ಲಿ ಆಡಿದಂಥ ಮಾತುಗಳು ನಡ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವೀಗ ಅವ್ರನ್ನ ಒಂದು ಸಾರಿ ಭೇಟಿ ಮಾಡಿ ಅವ್ರನ್ನ ವಿಚಾರವನ್ನು ತಿಳ್ಕೊಂಡು ಅವ್ರು ಏನು ಸಜೆಷನ್ ಕೊಡ್ತಾರೆ ಅದನ್ನು ನಂತರ ನಾವು ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ಳೋಕ್ಕೆ ನಾವು ಏನು ಸಮಸ್ಯೆ ಏನಾಗಿದೆ, ಏನು ಪರಿಹಾರ ಕೊಡಬೇಕು, ಏನು ಪರಿಹಾರ ತುಂಬ ಕೊಂಡಿದ್ದೀವಿ. ಅವ್ರು ಮಾತಾಡ್ತಾರೆ. ತೆಂಗಿನ ಗಿಡ ಮತ್ತು ಅಡಿಕೆ ಗಿಡ ಮತ್ತು ಸುಮಾರು ತೋಟಗಾರಿಕೆ ಗಿಡಗಳು ಮತ್ತು ಮನೆ ಇತ್ಯಾದಿಗಳೆಲ್ಲ ಹೋಗ್ತಾ ಇರೋದ್ರಿಂದ ತುಂಬ ಕಡಿಮೆ ಬೆಲೆಯಲ್ಲಿ ಇವತ್ತು ರೈತರನ್ನ ಬೀದಿ ಇದನ್ನು ಮಕ್ಕಳು ಎಬ್ಬಿಸ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹಾಸನ ಟು ಉಳಿಯಾರು ಈ ರಸ್ತೆ ಏನು ಭೂಸ್ವಾಧೀನ ಮಾಡ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ನಾವಿವತ್ತ ದುದ್ದ ಹೋಬಳಿ ಹಾಗೂ ಶಾಂತಿಗ್ರಾಮ ಹೋಬಳಿಯ ಎಲ್ಲ ರೈತರುಗಳು ಕೂಡ ಇಲ್ಲಿ ಏನು ಸಂತ್ರಸ್ತರಾಗಿದ್ದೀವಿ ಎಲ್ಲ ಕೂಡ ಇಲ್ಲಿ ಜಿಲ್ಲಾಧಿಕಾರಿ ಹತ್ರ ಬಂದಿದ್ದೀವಿ. ಏನಕ್ಕೆ ಅಂದರೆ ಇಲ್ಲಿ ಆಲ್ರೆಡಿ 2-3 ಬಾರಿ ನಾವು ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ನಿಮಗೆ ಒಂದು ಒಳ್ಳೆ ರೇಟನ್ನು ನಾವು ಮಾಡಿಕೊಡ್ತೀವಿ, ನನ್ನ ಮಾತನ್ನು ಕೇಳಿ ದಯವಿಟ್ಟು ಆ ನಂತರ ನೀವು ಮುಂದುವರಿಬೇಕು ಅಂತ ಹೇಳಿ ಮಾತು ಕೊಟ್ಟಿದ್ರು ಕಳೆದ ಬಾರಿ ಮೀಟಿಂಗ್ನಲ್ಲಿ. ಆ ಮಾತಿನಂತೆ ಅವರು ನಡ್ಕೊಂಡಿರಲಿಲ್ಲ. ಅವರು ಅವಾರ್ಡ್ ಫಿಕ್ಸ್ ಮಾಡಿರಲ್ಲ, ನಾನು ಹೇಳಿದ ಮೇಲೆ ಅವಾರ್ಡ್ ಆಗುತ್ತೆ ಅಂತ ಹೇಳಿದರು. ಈಗ ನಮ್ಮ ದುದ್ದ ಅಕ್ಕಪಕ್ಕದ ಒಂದು 4-5 ಊರುಗಳಿಗೆ, ಹೊನ್ನಂನಹಳ್ಳಿ, ಚನ್ನಂನಹಳ್ಳಿ, ಈ ಹಲಸನಹಳ್ಳಿ ಈ ಊರುಗಳಿಗೆ ಅವಾರ್ಡನ್ನು ಕೊಟ್ಟಿದ್ದಾರೆ. ಆ ಅವಾರ್ಡ್ ಪ್ರಕಾರ 1 ಕುಂಟೆಗೆ 7,100 ರೂಪಾಯಿನ ಅವಾರ್ಡ್ ಮಾಡಿದ್ದಾರೆ. ಅದನ್ನು ಫ್ಯಾಕ್ಟರ್ 2 ಅಂತ ಹೇಳ್ಬಿಟ್ಟು ಮಾಡಿ ಒಂದು ಪ್ರೋತ್ಸಾಹನ ಅಂತ ಸೇರಿಸಿ ಟೋಟಲ್ 4 ಪಟ್ಟು 28,000 ರೂಪಾಯಿಗೆ 1 ಕುಂಟೆನ ರೈತರ ಹತ್ರ ಖರೀದಿ ಮಾಡಲಿಕ್ಕೆ ಇವರು ಒಂದು ಸರ್ಕಾರದ ಪರವಾಗಿ ಅಂದರೆ ರೈತರ ರಾಷ್ಟ್ರೀಯ ಹೆದ್ದಾರಿ ಯೋಜನೆಯಲ್ಲಿ
ನಮ್ಮ ದುದ್ದ ಸುತ್ತಮುತ್ತ ಹಳ್ಳಿಗಳಲ್ಲಿ ಈ ಜಮೀನು ಏನು ಅಕ್ವೈರ್ ಆಗಿದೆ ಆ ಜಮೀನುಗಳ ಬೆಲೆ ಇವತ್ತಿನ ಮಾರ್ಕೆಟ್ ರೇಟು ಇವತ್ತಿನ ಮಾರ್ಕೆಟ್ ರೇಟೇ 1.5 ರಿಂದ 2 ಲಕ್ಷ ರೂಪಾಯಿ ಕುಂಟೆ ನಡೀತಾ ಇದೆ. ಅಂಥ ಜಮೀನನ್ನು 50,000 ಕೊಡಿ 40,000 ಕೊಡಿ ಅಂತ ಹೇಳ್ಬಿಟ್ಟು ಈಗ ಹೆದ್ದಾರಿ ಪ್ರಾಧಿಕಾರದವ್ರು ಬಂದು ಇವೆಲ್ಲ ಕಡೆ ಇದು ಮಾಡ್ತಾ ಇದ್ದಾರೆ. ನಾವು ಇವತ್ತು ನಮ್ಮ ಇಡೀ ನಮ್ಮ ಏರಿಯಾ ಜನ ಎಲ್ಲ ಒಗ್ಗಟ್ಟಾಗಿ ಯಾವುದೇ ಕಾರಣಕ್ಕೂ ರಸ್ತೆ ಕೊಡಲ್ಲ, ನೀವು ರಸ್ತೆ ಮಾಡೋದೇ ಬೇಡ, ನಮಗೆ ಅದ್ರಲ್ಲಿ ನಮ್ಗೆ ಇದ್ದ ಅನುಕೂಲ ಅನಾನುಕೂಲ ಬೇರೆ ವಿಚಾರ, ಕೊಡೋಂಗಿದ್ರೆ ನ್ಯಾಯಸಮ್ಮತವಾದ ಬೆಲೆ ಕೊಂಡ್ಕೊಳ್ಳಿ, ಇಲ್ಲ ಅಂತಂದರೆ ನಾವು ಯಾವುದೇ ಕಾರಣಕ್ಕೆ ರಸ್ತೆ ಕೊಡಲ್ಲ. ನಾವು ರಸ್ತೆ ಪರವಾಗಿ ಚಳವಳಿನ ಓಡಿಸ್ತೀವಿ, ರಸ್ತೆ ಮಾಡೋಕ್ಕೆ ಬಿಡೋದಿಲ್ಲ. ನಮ್ಗೆ ನ್ಯಾಯವಾಗಿ ಇರ್ತಕ್ಕಂಥ ಬೆಲೆನ ಕೊಟ್ಟರು ಮಾತ್ರ ನಾವು ರೈತರೆಲ್ಲರೂ ಕೂಡ ಕೊಂದು ನಾವು ಒಮ್ಮತ ತೀರ್ಮಾನಕ್ಕೆ ಬರ್ತೀವಿ. ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ರಸ್ತೆ ಕೊಡೋಕ್ಕಿಲ್ಲ ಅಂತ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೀವಿ. ನಿಮ್ಮ ಹೆಸರು?